ಬಿಟ್ಟ. ಅವ್ 4 ಮಂದಿ ಕರು ಅಂದ್ರೆ ಪುನರಪಿ ಪುನಃ 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 ಅದೇ ಶಕ್ತಿ ಬರುವುದರಿಂದ ಸತ್ಯ ಇದ್ದುದರ ಮ್ಯಾಲ ಸಹಿತ ಸಂಶಯ. ಇವತ್ತಿನ ದಿವಸ ಯಾವ ಸದಾಶಿವಪ್ಪನವರು ಮಠದೊಳಗಿದ್ದಾಗ ಒಂದು ವಿಶೇಷ ಘಟನೆ, ಮುತ್ತಪ್ಪಗ ಬಡಿದಿರೋ ಯಾರಿಗೆ? ಮುತ್ತಪ್ಪ. ಶಿಷ್ಯರನ್ನ ದಂಡಿಸ್ತಾರ, ಶಿಷ್ಯರನ್ನ ಬೆದರಿಸ್ತಾರ, ಶಿಷ್ಯರ ಮ್ಯಾಗ ಶಿಟ್ಟಿಗೂ ಬರ್ತಾರೆ. ಯಾರು? ಗುರುಗಳು. ಅವ್ರದ್ದು ನೀವು ಯಾಕಂದ್ರೆ ಅವ್ರ ಹಿತದೃಷ್ಟಿ ಇಟ್ಟೇ ಅವ್ರು ಬೈತಾರೆ. ಅವ್ರು ಏನು ಮುಂದೆ ಇವರು ಕಲ್ಯಾಣ ಆಗಲಿ ಅಂತೇಳಿ ಅವ್ರು ಬೈತಾರೆ, ಬಡಿತಾರೆ. ಅವಾಗ ಏನಾಯ್ತಂದ್ರೆ ಮುತ್ತಪ್ಪಗ ಬಡದಿರೋ ಗುರುಗಳು ಸದಾಶಿವಪ್ಪ ಇವ ಶಟಗೊಂಡ ಬಡ್ಯಾಕ ಶಟಗೊಂಡೇ ಬೇಕಾಗ್ತದೆ. ಶಟಗೊಂಡು ಹೋಗಿ ಒಂದು ದೂರ ಗಿಡದ ಕೆಳಗ ಕೂತಿದ್ದ. ಆವಾಗ ಮಧುವಣಿಕೆ ಗೌಡರು ಇಬ್ಬರು ಸತಿಪತಿಗಳು ಅವ್ರ ಮಕ್ಕಳು ಕೇಳಾಕ ಅಂತ ಅವ್ರು ಕರೀತಾರೆ ಮಠದ. ಆವಾಗ ಅಪ್ಪ ಅವ್ರು ಏನ್ ಹೇಳಿದ್ರಂತ, ನಿಮಗೆ ಮಕ್ಕಳ ಫಲವೇ ಇಲ್ಲ ಅಂತ ಹೇಳಿದ್ರು. ಮಕ್ಕಳು ಕೊಡಲಿಲ್ಲ, ಮಕ್ಕಳು ಈಗ ಇವರು ದುಃಖಿತರಾಗಿ ಹೋಗುವಾಗ ಮುತ್ತಪ್ಪ ಅಲ್ಲೇ ಗಿಡದ ಕೆಳಗೆ ಅಲ್ಲೇ ಕೂತಿದ್ರು. ಏನಾಯ್ತು ಎತ್ತು ಕೇಳ್ದ, ಏನಿಲ್ಲಪ್ಪ ಮಕ್ಕಳ ಫಲನೇ ಇಲ್ಲಂದ್ರೆ ನಮಗೆ ಮಾತ್ರ ಬಹಳ ದುಃಖ ಆಗ್ಯದ, ದುಃಖದ ಬಿಡುಗಡೆ ಆಗ್ತಾ ಬಂದೀವಿ, ಮತ್ತಿದು ಆಗಲಿಲ್ಲ. ಆವಾಗ ಮುತ್ತಪ್ಪ ಏನು ಮಾಡಿದಂತ, ಅವನಿದ್ರೊಳಗು ಅಪ್ಪ ಕೊಟ್ಟದ ಪ್ರಸಾದ ಇತ್ತು, ತಗೋರಿ ಮಾತ್ರ ಆಗ್ತಾವ. ಅವ್ರು ಹಂಗೆ ಅದೇ ಆನಂದ ಹೋಗಿ ಅದು ಸ್ವೀಕಾರ ಮಾಡೋಣ. ಗಂಡು ಮಗ ಹುಟ್ಟ್ಯದ ನೋಡ್ರಿ, ಅವಳ ಹೇಳದ ನಾ ಕಟ್ಟಿಲಿದು ಸದಾಶಿವಪ್ಪನವರೇ ಕಟ್ಟಾರ ತಿಳ್ಕೋರಿ ನಿಮ್ಗೆ ಮಕ್ಕಳ. ಅದೇ ಅಷ್ಟು ವಿಶ್ವಾಸ ಇಟ್ಟುಕೊಂಡು ಅವ್ರೇನು ತಗೊಂಡ್ರು. ಗಂಡು ಮಗು ಐತಂತ ಒಂದು ವರ್ಷ ಆದ ಬಳಿಕ ಮಠಕ್ಕೆ ಬಂದಾರ. ಮಠಕ್ಕೆ ಬಂದ ಕೂಡಲೇ ಅಪ್ಪವ್ರ ಪಾದಕ್ಕೆ ಹಾಕ್ಯಾರ ಸಣ್ಣ ಹುಡುಗ, ನಮಸ್ಕಾರ ಮಾಡ್ಸ್ಯಾರ. ಅವಾಗ ಕೇಳಿದ್ರೆ ತಪ್ಪವರು ಈ ಹುಡುಗ ಯಾರು ಅಂತ. ಅವ್ರ ಶಕ್ತಿ, ಅಪ್ಪವ್ರ ಶಕ್ತಿ ಮುತ್ತಪ್ಪನಲ್ಲಿ ಬಂದಿತ್ತು. ಬರ್ತಾರ ಸ್ವಾಭಾವಿಕ ಕರೆಂಟ್ ಇರ್ತಾರೆ, ಮತ್ತು ಎಲ್ಲ ಕರೆಕ್ಟ್ ಇದು ವಯರ್ ಕನೆಕ್ಷನ್ ಕರೆಕ್ಟ್ ಇತ್ತು. ನೀವು ಬಟನ್ ಎಲ್ಲ ಸಿಸ್ಟಮ್ ಮಾಡಿದ್ರೆ ಬಟನ್ ಬಡದ್ರೆ ಹೋಗ್ತಾ ಇಲ್ಲ, ಎಲ್ಲ ಕಡೆಗೆ ಎಲ್ಲ ಬಲ್ಬ್ಗಳು ಹತ್ತವ, ಎಲ್ಲ ಬಲ್ಬ್ಗಳಿಗೆ ಕರೆಂಟ್ ಪಾಸ್ ಆಗ್ತವೆ. ಅದ್ರದ್ದು ಕರೆಂಟ್ ಪಾಸ್ ಆಗಬೇಕಾದ್ರೆ ಫಿಟ್ಟಿಂಗ್ ಸರಿಯಾಗಬೇಕು. ಫಿಟ್ಟಿಂಗ್ ಸರಿಯಾಗಿತ್ತು ಬಟನ್ ಬಟನ್ ಪಟ್ 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 ಲೈಟ್ ಹತ್ತವ. ನಮ್ಮದು ಫಿಟ್ಟಿಂಗ್ ಇದು ಸರಿಯಾಗಿ ಇದ್ದಿದ್ದಿಲ್ಲ ಅಂದ್ರೆ ಗುರುವಿನ ಶಕ್ತಿ ಶಿಷ್ಯನಲ್ಲಿ ಬರಲಿಕ್ಕೆ ಸಾಧ್ಯನೇ. ನಮ್ಮದು ಒಳಗಿಂದ ಅಂತಃಕರಣವೆಂಬ ವಯರ್ದ ಫಿಟ್ಟಿಂಗ್ ಇದು ಬಹಳ ಶುದ್ಧ ಇತ್ತು ಅಂದ್ರೆ ಸದ್ಗುರುವಿನ ಯಾವುದೊಂದು ಅಂಶ, ಒಂದು ಸಾಸ್ವಿ ಕಾಳಿನಷ್ಟೇ ಶಕ್ತಿ ಶಿಷ್ಯನಲ್ಲಿ ಬರ್ತದೆ. ಅಷ್ಟು ಅಪಾರ ಭಕ್ತಿ ಇದ್ದವ ಯಾರು? ಮುತ್ತಪ್ಪ. ಆವಾಗ ಅವ್ರು ಹೇಳಿದ್ರಂತ ಮಧುಗುಣಿಕೆ ಗೌಡ್ರು, ಯಪ್ಪ ನೀವು ಫಲ ಇಲ್ಲ ಅಂದ್ರಿ, ನಾವು ದುಃಖಿತರಾಗಿ ಹೊಂಟಿದ್ದೆವು. ಆ ಮುತ್ತಪ್ಪ ನಮಗಲ್ಲೇನು ಕೂತಿದ್ದ ಗಿಡದ ಕೆಳಗ ಅವನು ಉತ್ತರ ತಿಳ್ಕೊತಾನ, ಇದು ನಿಮ್ಮ ಆಶೀರ್ವಾದದಿಂದಲೇ ಮಗು ಆಗ್ಯದ. ಸದಾಶಿವ ಬಂದ ಅವನ ಬಾಯಿ ಕಡೆ ಮುಡಿ ಮಾಡಿ ಕೂತಿ ಏನಂದ, ಮುತ್ತಪ್ಪ ನೀ ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು, ನಿನ್ನ ನಾಮವನ್ನು ಉಚ್ಚಾರ ಮಾಡುತ್ತಾ ಪಟ್ಟಿನಪ್ಪ, ಇದರ ನನಗೆ ಏನು ಇಲ್ಲ ಅನ್ನತ್ತ ಮುತ್ತಪ್ಪ. ಆದರೆ ಮುತ್ತಪ್ಪನಲ್ಲಿಯೂ ಕೂಡ ಸದಾಶಿವಪ್ಪರ ಸೇವೆ ಮಾಡಿದ್ದರಿಂದ ಆ ಶಕ್ತಿ ಮುನ್ನೆಲೆ ನೀವು ಬಂದ. ಯಾಕಂದ್ರೆ ಮಹತ್ವರ ಒಂದು ಇರುವಿಕೆ, ಮಹತ್ವರ ಸೇವೆ ಮಾಡುವುದರಿಂದ ಅವರ ಶಕ್ತಿಯು ಕೂಡ ಶಿಷ್ಯರಲ್ಲಿ ಬರಲಿಕ್ಕೇ ಬೇಕು. ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಈ ಸಂಸಾರದೊಳಗಿಂದ ಸುದ್ದಿ ನಿಮಗೆ ಹೇಳ್ತೀನಿ, ಬಾರದು ಬಪ್ಪದು ಬಪ್ಪದು ಏನು ಬರೋದದ ಬರದೆ, ಏನು ಬರಂಗಿಲ್ಲ ಅದು ಎಂದೂ ಬರಂಗಿಲ್ಲ. ಸಂಸಾರದಾಗ ಭಾಳ ಹಿಡ್ತದ ನಮ್ಗೆ. ಏನು ಹೋಗ್ಬಾರ್ದು, ನನ್ನ ಕೈ ಬಿಟ್ಟು ಹೋಗ್ಬಾರ್ದು, ಬೇಡ ಮತ್ತವ್ರ ಜಾಗನೂ ನಂದಾವ, ಮತ್ತವ್ರ ಹೊಲನೂ ನಂದಾವ, ಹೀಗೆಲ್ಲ ಮನುಷ್ಯನಲ್ಲಿ ದುರ್ಗುಣಗಳಿರ್ತಾವೆ. ಖರೆ ಏನು ಬರೋದದ ಅದು ಬರ್ತದೆ.
ಏನು ಹೋಗೋದದ ಸುಮ್ಮನೆ ನನಗೆ ಒಂದು ಸ್ವಲ್ಪ ವಿನೋದ ದೃಷ್ಟ ಅಂತ ಹೇಳ್ತೀನಿ. ಫ್ರೆಶ್ ಕನಸಾಗಿ ನೀವು ವಿಷಯ ಕಠಿಣ ಇರ್ತದೆ. ಹಿಂಗೆ ಹೇಳಿದ್ರೆ ತಿಳಿತದೆ ನಿಮಗೆ. ಅತ್ತೆ ಮನೆಗೆ ಹಳೆಯ ಹೋಗಿರೋದು ಇತ್ತಂದ್ರೆ ಹಿಂಗೆ ಅತ್ತೆ ಮನೆಗೆ ಹಳೆಯ ಹೋಗಿರ್ತಾನೆ. ಅಂದ್ರೆ ಹಳೆ ವ್ಯವಸ್ಥೆ ಮಾಡ್ಬೇಕಂದ್ರೆ ಅತ್ತಿ ಹಳೆಯಾಗಿ ಮಾಡ್ತಾಳೆ, ನನ್ನ ಮಗಳಿಗಾಗಿ ಮಾಡ್ತಾಳೆ. ಇವನ ವ್ಯವಸ್ಥೆ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಮಗಳಿಗೆ ಗಜಮ್ ಹೋಗೋಣ ಬಿಡಿತಾನೆ ಅಂತೇಳಿ ಇವನಿಗೆ ಏನಿರ್ತಲ್ಲ ಹಾಕು. ಇವ ಅತ್ತಿ ನನ್ನ ಮ್ಯಾಗ ಪ್ರೀತಿ ಹೇಳಕ್ಕೆ ಇವು ತಿಳ್ಕೊಂಡಿರ್ಬೇಕು. ಅತ್ತಿನ ಮ್ಯಾಗ ಪ್ರೀತಿ ಇಲ್ಲ, ತನ್ನ ಮಗಳಿಗೆ ಏನಾರೇ ಪಡೆದಿತ್ತು ಬೇದಿತ್ತು ಬಾ ಅಂತೇಳಿ ಸಾಧನೆ ಮಾಡಿ ಖಾರ ತಗೋಸ್ತಾಳೆ. ಮತ್ತು ಓಣೆಲ್ಲ ಹೇಳ್ತಾಳೆ ಹಳೆ ಬಂದಾನ ಅಂತೇಳಿ ಎಲ್ಲ ಕಡೆ. ಅದು ಸ್ವಾಭಾವಿಕ ಅತಿಯ ಸ್ವಾಭಾವಿಕ. ಹಳೆ ಅತ್ತಿ ಮನೆಗೆ ಬಂದಂತ ಕೆಟ್ಟ ಜಿಪುಣಿತ್ತಿರು ಅತ್ತಿ ಭಾಳ ಜೀನ. ಒಳಗಿನವರು ಬಂದ್ರಂದ್ರ ಬೇಕಾದವರು ಬಂದ್ರಂದ್ರ ಡಬ್ಬಳ್ಳೆ ತುಪ್ಪ ನೀಡ್ತಿರೋದು. ಭಾಳ ದುಡ್ಡಿನ ಬೀಗರು ಬಂದ್ರ ಸೂಜಿ ನೀಡ್ತಿರ ತುಪ್ಪ ಚಮಚಲ್ಲ ಸೂಜಿ. ಆಕೆ ಹತ್ರ ಎಲ್ಲಕ್ಕೆ ಒಂದು ಎಮ್ಮೆ ಇತ್ತತ್ತ ದಿವ್ಸಕ್ಕ ಅದು 1 ಲೀಟರ್ ಹಾಲು ಕುಡಿದಿತ್ತ 3 ಲೀಟರ್ ಹಾಲು ಮಾಡ್ತಿರೋದು. ಹಾಲು ಮಾಡ್ತಿರೋದು ಹಾಲಾಗ ನೀರು ಹಾಕ್ತಿರ್ಲಿಕ್ಕೆ ನೀರ್ನಾಗ ಹಾಲು ಹಾಕ್ತಿರೋದು. ಈ ಟೈಮಿನ 15 ದಿನಕ್ಕೆ 20 ದಿನಕ್ಕೆ 1 ಲೀಟರ್ ತುಪ್ಪ ಮಾಡ್ತಿರೋದು. ಹೇಳ್ತೀನಿ ಬಾರದು ಬಪ್ಪದು ತುಪ್ಪ ಗಿಪ್ಪ ಮಾಡಿ ಸಜ್ಜಿ ಇಟ್ಟು ಮರಳಿನ ಸಂತಿಗೆ ಮಾಡ್ಬೇಕಂತ ಹೇಳಿ ಹಳೆ ಮಾಡ್ತೀವಿ. ಹಳೆ ಬಂದು ಕೂಡಿ ಏನು ಮಾಡ್ಬೇಕು ಅತ್ತಿ ಭಾಳ ಸೊಯ್ಯದ ಅಂದ ಇನ್ನಿದು ತಿನ್ನಿಸ್ಬೇಕು ಅಂತೇಳಿ ಹುಗ್ಗಿ ಮಾಡ್ತಾರೆ. ಹುಗ್ಗಿ ಹಿಂಗೆ ಮಾಡ್ತು ಕೆಟ್ಟ ಅಳಿಸ್ತಾರೆ. ಏನಾರ ಏನು ಹಾಕಿಲ್ಲ ಜಿಬ್ಬುಣ ಅಳಸು ಹುಗ್ಗಿ ಮಾಡ್ತು. ತುಪ್ಪ ನೆನಪಿ ಹಾಕಲ್ಲ, ತುಪ್ಪ ನೀಡಿದ್ದು ಇವ ನೋಡಿದ್ದದು ತುಪ್ಪಿನ ಗಡಿಗೆ ಮ್ಯಾಲ ಎಲ್ಲ ಮ್ಯಾಗಿದ್ದು. ಹ್ಯಾಂಗಾರೆ ಇನ್ನು ತಗೋಬೇಕು ಈಗ ನೀಡಬಾರ್ದನಕ್ಕೆ ಬಿಡಬಾರ್ದ. ಅತ್ತಿ ಅವ್ರ ಏನಪ್ಪ ಇಂದ ನಿಮ್ಮ ಮಗಳನ್ನ ಮುತ್ತೈತನ ಭಾಳ ಗಟ್ಟಿ ಅಂದ. ಏನಾಯ್ತು ಬರಕ್ರ ಹಾವಿತ್ರಿ ಹಾವ ಭಾಳ ಉದ್ದಿತ್ತೆ ಅತ್ತಿ ಹಾವ ಎಟ್ಟಿತ್ತ ಈ ತಾಟಿ ನಡ್ಕೊಂಡು ಆ ನೆಲವಿಂತನ ಇರ್ತದ. ಇಲ್ಲಿ ಹಿಡಿದು ಆ ಹೆಣ್ಣು ನೆಲುವ ನೋಡಿ ಆ ಗಡಿತನ ಇತ್ತು. ಇವಕ್ಕಿ ಅದು ತುಪ್ಪ ಮಾತ್ರ ನೋಡಿ ಈ ನೀರಿಲ್ಲ ಅಂದ್ರೆ ನನ್ನ ಮಗಳಿಗೆ ತುಪ್ಪ ಮರ್ತೀನಿ ತುಪ್ಪ ಬರ್ತದೆ ತಗೊಂಡು ನೀರು ಕಟ್ಟು ಎಂದು ನೀರಿಲ್ಲ ತುಪ್ಪಕ್ಕಿ ಸ್ವಲ್ಪ ನೀರು ಅಮಾಯ ಮಾಡ್ದಾಳೆ ಅತಿಯಾರ ಏನೇ ಆ ಹಾಗೆ ನೋಡಿದ ಇನ್ನ ನನ್ನ ಮೇಯಂದು ಹರಿಕಿ ಇನ್ನ ನನ್ನ ಮೈ ಕೈಯ ಜಾಗದ ಮ್ಯಾಗ ಐತಿ. ಇನ್ನ ನನ್ನ ಭಯ ಬರ್ಲಾಗತ್ತದ ಅಂತ ಅನ್ಕೋತು ನೀವಿನಟ್ಗೆ ಬಡ್ಡಿ ಗಡಿಗೆ ಒಳ್ಳ ಗಡಿಗೆ ಅಂತೂ ಎಲ್ಲ ಬಾರದು ಬಪ್ಪದು ತುಂಬ ಪೂರ್ಣ ಬಿದ್ದಿ ಬಿಡ್ತು. ಅತಿ ಕೆಟ್ಟ ಜಿಪುಣ ಇನ್ನು ಬಿಡಬಾರ್ದ್ರಿ. ಹಳೆಯದವರ ನಮ್ಮಲ್ಲಿ ಪದ್ಧತಿ ಅದ್ರಿ. ಹಳೆಯಗಳು ಮನೆಗೆ ಬಂದ ಹಳೆ ಅತ್ತಿ ಕೂಡಿ ಊಟ ಮಾಡೋದ ನಮ್ಮ ಊರಾಗ ಪದ್ಧತಿ. ಖರೆ ಅಮಾಯ ಮಾಡ್ಕೊಂಡ ಅಜ್ಜಿ ಕಡೆ ಒಂದ್ ಸ್ವಲ್ಪ ಹಳ್ಳಿಟ್ಟ ತುಪ್ಪೆಲ್ಲ ಪ್ರಯತ್ನ ಬೆಲೆ ಪ್ರಾರಬ್ಧ ಬೆಲೆ. ಅತ್ತಿ ಬಹಳ ಶಾಣೆ ಇತ್ತು. ಅವ ಆಕಿ ಏನ್ ಚಲೋ ಮಾಡಿದ್ರು ಎಳೆಯ ಯಾಕಯ್ಯವ ಯಾಕತ್ತಿ ಲಗ್ನ ಆಗಿ ಒಂದ 3 ವರ್ಷ ಆಯ್ತು. ಏನ ನಮ್ಮ ಮಗಳಿಗೆ ಒಂದು ಚಲೋ ಸೀರೆ ತಗೊಂಡೆ, ಏನು ದೊಡ್ಡಬಾಣ ತಗೊಂಡೆ, ಏನು ಮದುವೆ ಟಿಕೆಟ್ ತಗೊಂಡೆ ಅಂತ ಗರಿ ಹುಡುಗಿಯರ್ ಗರಿ ಹೊಡೆದ್ರು ಆ ಕಡೆ ತುಪ್ಪ ಈ ಕಡೆ ಬಂದು ಹಳೆನೂ ಬೇಕಿದ್ದ. ಅವ ಏನಂದ ಅತ್ತಿಗೆ ಲಗ್ನ ಆಗಿ 3 ವರ್ಷ ಆಯ್ತು ಕರೆ ಅತ್ತಿಯವ್ರ ಕರೆಕ್ಟ್ ಅದು. ನನಗೇನು ಮೋಟರ್ ಸೈಕಲ್ ತಗೊಂಡ್ರೆ, ಏನೋ ಒಂದ್ಸಲಿ ಉಂಗುರ ಮಾಡಿದ್ರೆ, ಏನು ಲಾಕೆಟ್ ಮಾಡಿದ್ರೆ,
ಅಂತ ಗರ ಗರ ಗೆರಿ ಬಡದ ಮತ್ತೆ ತುಪ್ಪು ಕಳೆದು ಯುದ್ಧ ನಡೀತು. ಕಣಿಗೆ ಏನಾಯ್ತು ಅಂತ ಕೇಳಿದ್ರ ಏನಾಗದ ಅದೇ ಆಗಬೇಕು. ಆ ಮುದುಕಿ ಬಾಳ ಬೆದಕಿತ್ತು. ನನ್ನ ಮಗಳಿಗೆ ನೀ ಬಡಿತಿಯತ್ತ ಬೈತಿಯತ್ತ ಎಷ್ಟೋ ಮಂದಿ ಬಂದು ಹೇಳ್ಯಾರ. ನನ್ನ ಮಗಳಿಗೆ ಬೈದದ್ದು ಬಡ್ದದ್ದು ನನ್ನ ಕಿವಿ ಮುಟ್ಟ ಕೇಳಿ ನನ್ನ ಗಟ್ಟಿಯಾಗಿ ನೊಚ್ಚ ಮದಿಗೆ ಕರ್ಸೋದಕ್ಕೆ ಆಗ್ತದೆ. ಬಡ ಬಡ ಕರ್ಸಿಬಿಡ್ತದೆ. ಹ್ಯಾಂಗ ಮಾಡೋದಿಲ್ಲ ಅದೇ ಅಂದ್ರ ಪ್ರಯತ್ನ ಎಲ್ಲ ರಗಡೆ ಮಾಡಕ್ಕೆ ಚಳಿಕೆ. ಇನ್ನು ಮಾತ್ರ ಇದೇ ಒಂದು ಲಾಸ್ಟ್ ಚಾನ್ಸ್ ನಾವು ಅತ್ತೇನೋ ನಿನ್ನ ಮಗಳು ನನಗೆ ಬೈಯೋದು ನನಗೆ ಇದು ಮಾಡೋದು ಅಪಮಾನ ಮಾಡೋದು ನೋಡಿದ್ರೆ ಹೊಟ್ಟ್ಯಾಗ ಬೆಂಕಿ ಬಿದ್ದು ಎತ್ಕೊಂಡು ಕುಡಿಯಂಗಾಗ್ತಂತ ಎಲ್ಲರಿಗೂ ಕುಡಿದ್ಬಿಟ್ಟ. ಮುದುಕಿ ಚಿಂತಾಗಿದ್ದು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಬಾರದು ಬಪ್ಪದು ಬಪ್ಪದು. ಈ ಸಂಸಾರಗಳನ್ನು ಬೇಕಾದಷ್ಟು ಪ್ರಯತ್ನ ಮಾಡಿ ಏನು ಬರದದ ಅದೇ ಬರ್ತದ, ಯಾವಾಗ ಬರಂಗಿಲ್ಲ ಎಂದು ಬರಂಗಿಲ್ಲ. ಇದು ಲಕ್ಷಿಟ್ಟು ಪ್ರಪಂಚ ಮಾಡ್ರಿ. ಇವತ್ತಿನ ದಿವಸ ಯಾವ ಆ ಮದಗುಣಿಕೆ ಯಾವ ಸತಿಪತಿಗಳಿಗೆ ಗೌಡ್ರಿಗೆ ಉತ್ತಪ್ಪನಿಂದ ಆ ಖಾರಿ ಕೈಯನ್ನು ಅಪ್ಪ ಅವ್ರ ನಾಮಸ್ಮರಣೆ ಮಾಡ್ಕೋತೇನು ಕೊಟ್ಟಾನ. ನೀವು ಸಹಿತ ಹೇಳ್ತೀವಿ ಅಪ್ಪ ಅವ್ರ ಧ್ಯಾನ ಮಾಡ್ಕೋತ ಅಪ್ಪ ಅವ್ರ ನಾಮಸ್ಮರಣೆ ಮಾಡ್ಕೋತು ನೀವು ಯಾವಾಗಲೂ ಇದ್ದಿದ್ರ ನೀವು ಏನು ಮಾಡ್ತೀರಿ ಅದರೊಳಗೂ ಕೂಡ ಒಂದು ಶಕ್ತಿ ಪ್ರವೇಶ ಆಗ್ತದ. ಅಪ್ಪ ಅವ್ರ ನಾಮಸ್ಮರಣೆ ಮಾಡ್ಕೋತೀವಿ ನೀವು ಗಟ್ಟಿ ಮಾಡಿದ್ರಿ. ಅಪ್ಪ ಅವ್ರ ನಾಮಸ್ಮರಣೆ ಮಾಡ್ಕೋತೀವಿ ಮನೆ ಕೆಲಸ ಮಾಡಿದ್ರು. ಈಗ ನಿಮ್ಮ ಮನ್ಯಾಗ 4 ರೊಟ್ಟಿ ಉಣಾವ 2 ರೊಟ್ಟಿ ಒಳಗೆ ಆನಂದ ಆಗ್ತದೆ. ನಾಮಸ್ಮರಣೆ ಒಂದು ಶಕ್ತಿ ಇರುತ್ತೆ. ಮತ್ತೆ ಹಿಟ್ಟು ಕಲಿಸುವಾಗ ಅವ್ರು ಹಾಗೆ ಇವ್ರು ಹಿಂಗೆ ನಾ ಏನು ಮಾಡ್ಬೇಕು ಕಲ್ಸದ್ರಿ ಹಿಟ್ಟನಾಗ 2 ರೊಟ್ಟಿ ಉಣಾವ 4 ರೊಟ್ಟಿ ಉಂಡ್ರು ಹಟ್ಟಿ ತಯಾರಿ. ಯಾವಾಗಲೂ ಸದಾಶಿವಪ್ಪನ ಶಿವಯಪ್ಪನ ನಾಮಸ್ಮರಣೆ ಮಾಡ್ಕೊತು ನೀವು ಯಾವ ಕಾರ್ಯ ಮಾಡ್ತೀರಿ ಮಾಡ್ರಿ, ನಿಮ್ಮ ಕಾರ್ಯಗಳು ಪೂರ್ತಿ ಆಗ್ತವೆ ಶಿವಯಪ್ಪನ. ಅದಕ್ಕೆ ಇವತ್ತಿನ ಪುರಾಣ ಸಮಯ ಮಾತ್ರ ಆಗ್ಯದ. ನಾವು ನೀವೆಲ್ಲ ಗುರುವಿನ ನಾಮಸ್ಮರಣೆ ಪರಮಾತ್ಮನ ನಾಮಸ್ಮರಣೆ ಮಾಡುತ್ತಾ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಇಲ್ಲಿಯವರೆಗೆ ನಿರೂಪಿಸಿದ 2 ಪುಸ್ತಕಗಳನ್ನ ಸದ್ಗುರುಗಳ ಚರಣ ಕಮಲಗಳಿಗೆ ಅರ್ಪಿಸಿ ಇವತ್ತಿನ ಪುರಾಣಕ್ಕೆ ಮಂಗಲವನ್ನ ಮಾಡೋಣ. ಹರಿ ಓಂ ತತ್ಸತ್. ಜಯ ಮಂಗಲಂ ಜಯ ನಮೋ ಪಾರ್ವತಿ ಪತೆ.